ಅಭಿರಾಮಿ ಮಲಗಿರುವ ಕೋಣೆಯೊಳಗೆ ಕಾಲಿಡುತ್ತಿದ್ದಂತೆ ಅವನಿಗೆ ಒಂದು ಕ್ಷಣ ಭೂಮಿಯ ನೆನಪಾಯಿತು. ತನ್ನ ಹುಡುಗಿ ಜಾತಕದ ದೋಷ ಮತ್ತು ದೇವರನ್ನೆಲ್ಲ ಎದುರಿಸಿ ತನ್ನ ಅರ್ಧಾಂಗಿಯಾದವಳು. ಕೋಣೆಯ ಬಾಗಿಲು ಅಪ್ಪು ಅವನಿಗಾಗಿ ತೆಗೆದುಕೊಟ್ಟ. ಅಪ್ಪುವನ್ನ ಕಂಡ ತಕ್ಷಣ ಬೆಚ್ಚಿಬಿದ್ದ ಆಕೆ ಅಗ್ನಿಯನ್ನ ನೋಡಿದೊಡನೆ ಸಿಟ್ಟಿನಿಂದ ಮುಖ ತಿರುಗಿಸಿಕೊಂಡಳು. ಅವನಿಗೆ ಆ ಕ್ಷಣ ನಗು ಬರುತ್ತಿತ್ತು. ಅಭಿ, ಅಗ್ನಿ ಬಂದಿರೋದು ನಿನ್ನನ್ನು ನೋಡಲು. ಅವನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಂತೆ. ಅಪ್ಪು ಅವಳ ವರ್ತನೆ ಇಷ್ಟವಾಗದೆ ಹೇಳಿದಾಗ, ನನ್ನ ಬಳಿ ಇವರು ಏನು ಮಾತನಾಡೋದಿದೆ? ನನ್ನ ಜೀವನವನ್ನು ಈ ಸ್ಥಿತಿಗೆ ತಂದಿರುವ ಮಹಾನುಭಾವರಲ್ವಾ? ಇನ್ನು ನಾನು ಹೇಗೆ ನರಳುತ್ತಾ ಸಾಯೋದನ್ನು ನೋಡಲು ಬಂದಿರಬೇಕು. ಅಭಿ ಸಿಟ್ಟಿನಿಂದ ಅಗ್ನಿಯನ್ನು ನೋಡಿ ಹೇಳಿದಳು. ಹೇಗೆ ಅಂತ ಈ ಮಗಳು ನನ್ನ ಮುಖ ನೋಡಿ ಹೇಳ್ತಾಳಾ? ಏನೇ ನಿಮ್ಮೆಲ್ಲರ ಹುಚ್ಚಾಟದಿಂದ ಹೀಗೆಲ್ಲ ಸಂಭವಿಸಿದ್ದು. ಇವಳ ಜಾತಕದ ದೋಷ ಅಂತಿಟ್ಟುಕೊಳ್ಳೋಣ. ಆದರೂ ಇದರಿಂದ ನಿಮ್ಗೇನು ಸಿಕ್ತು? ನೀವು ಮಾಡಿದೆಲ್ಲ ಸಾಲದೆಂಬಂತೆ ಈಗ ಅವಳಿಗೆ ನನ್ನ ಪತ್ನಿಯ ಪ್ರಾಣ ಬೇಕಂತೆ. ಅಗ್ನಿ ಪ್ಲೀಸ್. ಮಾತು ಮಿತಿ ಮೀರ್ತಾ ಇದೆ ಎಂದು ತಿಳಿದ ಅಪ್ಪು ಅವನ ಕೈ ಹಿಡಿದ. ಎಂದು ಪ್ಲೀಸ್, ನಿನ್ನ ತಂಗಿ ಈಗ ಆಟವಾಡಿರೋದು ಏನೂ ತಿಳಿಯದ ನನ್ನ ಪತ್ನಿಯ ಜೀವದ ಜೊತೆಗೆ. ಸುಮ್ಮನೆ ಬಿಡಲ್ಲ, ನಾನು ಕೊಂದೇ ಹಾಕ್ತೀನಿ. ಅಗ್ನಿಯ ಮಾತುಗಳಲ್ಲಿ ಸಿಟ್ಟು ತುಂಬಿದ್ದಾಗ ಅಭಿ ಅದೇ ರೀತಿಯಲ್ಲಿ ಅವನನ್ನು ನೋಡಿದಳು. ಅವಳ ಜಾತಕ. ಹಾಗಿದ್ರೆ ಇದೆಲ್ಲವನ್ನ ನೋಡಿಕೊಂಡು ಇವನ ಹಿಂದೆ ಸುತ್ತಬೇಕಿತ್ತಲ್ವಾ? ನನ್ನ ಜೀವನವನ್ನು ಇಲ್ಲದಂತೆ ಮಾಡಿ ಅವಳು ಹಾಗೆ ನಿಮ್ಮ ಜೊತೆಗೆ ಬದುಕೋದಿಲ್ಲ. ನನ್ನ ಪ್ರೀತಿ. ಅಭಿಯ ಕಿವಿಗೆ ಅಪ್ಪಳಿಸಿದ ಆ ಶಬ್ದದಿಂದ ಒಂದು ಕ್ಷಣ ಅವಳು ಬೆಚ್ಚಿಬಿದ್ದಳು. ನೋವಿನಿಂದ ಒದ್ದಾಡುತ್ತಾ ಮುಖ ಮೇಲೆ ಕೆತ್ತಿದಾಗ ಕಂಡ ದೃಶ್ಯವನ್ನು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ಕಣ್ಣುಗಳು ಧಾರೆಯಾಗಿ ಹರಿತಾ ಇದ್ದವು. ಒಂದು ಕಡ್ಡಿಯಿಂದಲೂ ನೋವು ಮಾಡದ ತನ್ನ ಅಣ್ಣನೇ ಇಂದು ತನ್ನನ್ನು ಹೊಡೆದಿದ್ದಾನೆ. ಅವಳಿಗೆ ತನ್ನ ಮೇಲೆಯೇ ತಿರಸ್ಕಾರ ಮೂಡಿತು. ಇದು ಈ ರೀತಿ ಆಗಾಗ ಯಾರಾದರೂ ಕೊಟ್ಟಿದ್ದರೆ ಇಂದು ನೀನು ಈ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಪ್ರೀತಿ ಕೂಡ ನಾಚಿಕೆ ಇಲ್ವಾ ನಿನಗೆ ಆ ಪದ ಬಳಸೋದಿಕ್ಕೆ? ನಿನ್ನಂತೆಯೇ ಇರುವವಳಲ್ಲವೇ ಇವನ ಜೊತೆ ಇಂದು ಬದುಕ್ತಾ ಇರೋದು? ಆ ಹುಡುಗಿಗೆ ಇಲ್ಲದ ಭಯ ನಿನಗೆ ಹೇಗೆ ಬಂತು? ಸಾಯ್ತಾಳಂತೆ ಅವಳ ಜಾತಕ. ಹಾಗಾದರೆ ಇದೆಲ್ಲವನ್ನ ನೋಡಿಕೊಂಡು ಇವನ ಹಿಂದೆ ಸುತ್ತಬೇಕಿತ್ತಲ್ಲ. ಆಮೇಲೆ ಅಪ್ಪು ಸಿಟ್ಟಿನಿಂದ ವಿರುಚುತ್ತಿದ್ದ. ಅವಳಿಗೆ ಮುಖ ಮೇಲಕ್ಕೆತ್ತಿ ನೋಡಲು ಧೈರ್ಯ ಬರಲಿಲ್ಲ. ನನ್ನ ಬಳಿ ಹೇಳಿದ್ದನ್ನು ಇವನ ಬಳಿ ಹೇಳಲು ನಿನಗೆ ಧೈರ್ಯವಿಲ್ಲವಾ ಅಭಿರಾಮಿ? ನನ್ನ ಪತ್ನಿ ನಿನಗೇನು ತಪ್ಪು ಮಾಡಿದ್ದಾಳೆ? ನೀನಾಗಿ ಕೊಂಡದ್ದಕ್ಕೆ ಇನ್ನು ಅವಳ ಕಡೆಗೆ ಬಂದರೆ ನೋಡು, ಅಗ್ನಿಯ ಮತ್ತೊಂದು ಮುಖವನ್ನು ನೀನು ನೋಡ್ತೀಯ. ಆಮೇಲೆ ಅವಳಿಗೆ ಮಾಡಿದ್ದನ್ನು ನಾನು ಸುಮ್ಮನೆ ಬಿಡಲು ಉದ್ದೇಶಿಸಿಲ್ಲ. SI ಜಿತಿನ್ಗೆ ನಾನು ಆ ವಿಡಿಯೋ ಕಳುಹಿಸಲು ಹೋಗ್ತಾ ಇದ್ದೇನೆ. ಅವಳ ಜೀವವನ್ನು ತೆಗೆಯಲು ನೋಡಿ ನೀನು ಹಾಗೆ ಸುಖವಾಗಿರಬೇಡ. ಸಾರಿ ಅಪ್ಪು, ನಮ್ಮ ಸ್ನೇಹಕ್ಕೆ ಇದು ಬಾಧಿಸಿದರೂ ನನ್ನ ಪತ್ನಿಯ ವಿಷಯದಲ್ಲಿ ಆಟವಾಡೋದಕ್ಕೆ ನನಗೆ ಇಷ್ಟವಿಲ್ಲ. ಅಗ್ನಿ ಹಾಗೆ ಹೇಳಿದಾಗ ಇಳಿಯುವಾಗ ಸೌಮ್ಯ ಅವಳಿಗೆ ಬಂದರು. ಅವನು ಅವರನ್ನೊಮ್ಮೆ ನೋಡಿ ಹೊರಗೆ ನಡೆದ. ತೃಪ್ತಿ ಆಯ್ತಾ ನಿನಗೆ? ಅವನನ್ನು ನಾನು ಇಲ್ಲಿಗೆ ಕರೆತಂದದ್ದು ನಿನಗೆ ವಿಷಯಗಳನ್ನು ಅರ್ಥ ಮಾಡಿಸೋದಿಕ್ಕೆ. ಆದರೆ ನೀನು ಮಾಡಿದ್ದನ್ನು ನೋಡು, ಅನುಭವಿಸು, ಇನ್ನು ಮುಂದೆ ಏನಾಗುತ್ತೆ ಅಂತ. ನನ್ನ ಮಗಳಿಗೆ ಏನು ವಿಷಯವನ್ನು ಅವನು ಅರ್ಥ ಮಾಡಿಸ್ತಾ ಇದ್ದಾನೆ ಅಪ್ಪು? ಇವಳನ್ನು ಈ ಸ್ಥಿತಿಯಲ್ಲಿ ಬಾಯಿ ಮುಚ್ಚಿ ನೀವು. ಸೌಮ್ಯ ಅಪ್ಪುವಿನ ಮೇಲೆ ಸಿಟ್ಟಿನಿಂದ ಕೇಳಿದಾಗ ಅಪ್ಪು ಅವರ ಮೇಲೇನೆ ದನಿ ಏರಿಸಿದ. ನೀವು ಒಬ್ಬರೇ ಇವಳನ್ನು ಈ ಸ್ಥಿತಿಗೆ ತಂದದ್ದು. ಅದರಿಂದ ಏನು ಸಿಕ್ತು ನಿಮಗೆ? ಇವಳ ಭವಿಷ್ಯ ಜೈಲಾಗಲಿದೆ. ಆದರೂ ಈ ವಿಕೃತವಾದ ಅಹಂಕಾರ ಕಮ್ಮಿ ಆಗಿಲ್ಲ. ಮಗಳಿಗಂತಲೂ ನಿಮಗೆ ನಿಮ್ಮ ಈಗೋನೇ ದೊಡ್ಡದಲ್ವೇ? ಅಪ್ಪು ಮಾತುಗಳನ್ನು ಎಚ್ಚರಿಕೆಯಿಂದ ಆಡು. ಇಲ್ದಿದ್ರೆ ಏನೂ ಇಲ್ಲ. ನನಗೆ ನಿಮ್ಮನ್ನು ನಿಮಗೆಲ್ಲ ಹೆದರುವ ಅಗತ್ಯವಿಲ್ಲ. ನಾನು ಹೆದರಬೇಕಾಗಿರೋದು ನನ್ನ ಅಪ್ಪನಿಗೆ. ಇನ್ನು ಇವಳ ವಿಚಾರದಲ್ಲಿ ಮಾತನಾಡಲು ನಾನು ಬರೋದಿಲ್ಲ. ಆದರೆ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳ್ತೀನಿ, ನಿನ್ನ ನಾಶ ಇವರಿಂದಲೇ ಆಗತ್ತೆ ಅಭಿ, ನೋಡದು. ಅಪ್ಪು ಹಾಗೆ ಹೇಳಿ ಹೊರಗಡೆ ಹೋದಾಗ ಸೌಮ್ಯ ಅಭಿಯ ಬಳಿ ಬಂದು ಅವಳ ಭುಜದ ಮೇಲೆ ತಟ್ಟಿದರು. ಅವನ ಮಾತು ಕೇಳಿ ನನ್ನ ಜೊತೆ ತರ್ಕ ಮಾಡಲು ನಿಂತರೆ ನಷ್ಟ ನಿನಗೆ ಮಾತ್ರ. ಈ ಕೇಸ್ಗಳನ್ನೆಲ್ಲ ಮುಚ್ಚಿ ಹಾಕ್ಬೋದು. ಆದರೆ ಅಗ್ನಿ, ಅವನ ಜೊತೆ ಬದುಕಲು ಆಸೆ ಇದ್ದರೆ ಮಾತ್ರ ನನ್ನ ಮಾತನ್ನು ಕೇಳಬೇಕು. ಇಲ್ಲದೇ ಇದ್ದರೆ ನಾನೂ ಕೈ ಬಿಡ್ತೀನಿ. ಹೇಳಲಿಲ್ಲ ಅಂತ ಅನ್ಬೇಡ. ಸೌಮ್ಯ ಕೊನೆಯದಾಗಿ ಹೇಳಿದಾಗ ಅಭಿ ಬೋನಲ್ಲಿ ಸಿಕ್ಕಿಬಿದ್ದ ಪ್ರಾಣಿ ಅಂತಾಗಿದ್ದಳು.
ಲಂಚ್ ಬ್ರೇಕ್ ಸಮಯವಾದುದರಿಂದ ಭೂಮಿ ಮಾಳುವಿನ ಜೊತೆ ಹೊರಗಡೆ ಬಂದಿದ್ದಳು. ಮಾಳು ಬೇರೆ ಕೆಲವು ಹುಡುಗಿಯರು ಬಂದಾಗ ಅವರ ಜೊತೆ ಮಾತನಾಡಲು ಹೋದಾಗ ಭೂಮಿ ಹೂ ಬಿಟ್ಟ ಮರದ ಕೆಳಗೆ ಕುಳಿತು ಬ್ಯಾಗ್ನಿಂದ ಮೊಬೈಲ್ ತೆಗೆದಳು. ಮೊಬೈಲ್ನ ಲಾಕ್ ಸ್ಕ್ರೀನ್ನಲ್ಲಿ ನಗುತ್ತಲೇ ಅವಳನ್ನು ಅಪ್ಪಿಕೊಂಡು ಅವಳ ಹೆಗಲಿಗೆ ಮುಖ ಒರಗಿಸಿರುವ ಅಗ್ನಿಯ ಫೋಟೋ ಕಂಡ ತಕ್ಷಣ ಅವಳ ಕೆನ್ನೆಗಳು ಕೆಂಪಾದವು. ಲಾಕ್ ಓಪನ್ ಮಾಡಿ ಅಗ್ನಿಯ ನಂಬರ್ಗೆ ಕಾಲ್ ಮಾಡಿ ಮುಗುಳ್ನಗುತ್ತಲೇ ಮೊಬೈಲ್ ಕಿವಿಯ ಬಳಿಗೆ ಇಟ್ಟುಕೊಂಡಳು. 3 ರಿಂಗ್ ಹೋದ ನಂತರ ಅವನು ಕಾಲ್ನ ರಿಸೀವ್ ಮಾಡ್ದ. ಭಾಮಿ, ಅಗ್ನಿ ಎಲ್ಲಿದ್ದೀರಾ ಈಗ? ಸ್ವಲ್ಪ ಹೊತ್ತು ಹೊರಗಡೆ ಇದ್ದೀನಿ. ನಾನು ಸ್ವಲ್ಪ ಹೊರಗಡೆ ಇದ್ದೀನಿ. ಕ್ಲಾಸ್ ಇಲ್ವಾ ನಿಂಗೆ? ಇದೆ, ಈಗ ಲಂಚ್ ಬ್ರೇಕ್. ಸಂಜೆ ನನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಬರ್ತೀರಾ? ಹಾಂ, ಬರ್ತೀನಿ. ಏನಾಗಿದೆ? ನಿಮ್ಮ ಧ್ವನಿಯಲ್ಲಿ ಏನೋ ಬೇಸರ ಇದ್ದಂತೆ, ಏನಾಯಿತು? ಅವಳು ಅವನ ಧ್ವನಿಯಲ್ಲಿನ ಬದಲಾವಣೆಯನ್ನು ಅರಿತು ಕೇಳಿದಳು. ಏನೂ ಇಲ್ಲ, ನಿನಗೆ ಹಾಗೆ ಅನ್ನಿಸ್ತಾ ಇದೆ. ಅದು ಸುಮ್ಮನೆ ನಿಮ್ಮ ಧ್ವನಿ ಸ್ವಲ್ಪ ಬದಲಾದರೂ ನನಗೆ ಗೊತ್ತಾಗುತ್ತಲ್ವಾ? ವಿಷಯ ಹೇಳ್ತೀರಾ? ಇಲ್ದಿದ್ರೆ ನಾನೀಗ ಕ್ಲಾಸ್ ಕಟ್ ಮಾಡಿ ಮನೆಗೆ ಬರ್ತೇನೆ. ಅವಳು ಬೆದರಿಸಿದ ತಕ್ಷಣ ಅಗ್ನಿ ಸ್ವಲ್ಪ ಮೃದುವಾದ. ಇಲ್ಲ, ನಾನೀಗ ಡ್ರೈವಿಂಗ್ನಲ್ಲಿದ್ದೇನೆ, ಅದಕ್ಕಾಗಿ ಹಾಗೆ ಅನ್ನಿಸ್ತಾ ಇದೆ ನಿನಗೆ. ನಾನು ಟೆಕ್ಸ್ಟೈಲ್ಗೆ ಹೋಗಬೇಕಾಗಿತ್ತು, ಅದಕ್ಕಾಗಿ ಹೊರಗಡೆ ಬಂದೆ. ಸಂಜೆ ನಾನು ಕರೆದುಕೊಂಡು ಹೋಗೋದಕ್ಕೆ ಬರ್ತೀನಿ. ಆಮೇಲೆ ನಾವು ಮನೆಗೆ ಹೋಗಬೇಕಲ್ವಾ? ಅಗ್ನಿ ಅವಳಿಗೆ ನೆನಪಿಸಿದ. ಅದನ್ನು ಮರೆಯಲ್ಲ. ಆಮೇಲೆ ನಾನು ಒಂದು ವಿಚಾರ ಕೇಳಲಾ? ಅವಳು ಮೊದಲೇ ಕೇಳುತ್ತಿರುವುದನ್ನು ಕಂಡು ಅಗ್ನಿ ನಕ್ಕ. ಮನೆಯಲ್ಲಿನ ಸೌಕರ್ಯಗಳ ಬಗ್ಗೆ ಅಲ್ವಾ? ಎಲ್ಲವನ್ನ ತಿಳಿದುಕೊಂಡೇ ತಾನೇ ನಾನು ನಿನ್ನನ್ನು ಮದುವೆ ಆಗಿದ್ದು. ಯಾಕೆ ಅಂತ, ಮತ್ತೆ ಯಾಕೆ ಇಂಥ ಅನುಮಾನ? ಹಾಂ? ಅಗ್ನಿ ತುಂಟತನದಿಂದ ಕೇಳುವಾಗ ಅವಳ ಕಣ್ಣುಗಳು ಸಂತೋಷದಿಂದ ತುಂಬಿದವು. ಅದು ಯಾವುದೂ ಇಲ್ಲ, ಹೋಗಿ ಓದಲು ನೋಡು. ನಾವು ಮನೆಗೆ ಬಂದ ಮೇಲೆ ಮಾತನಾಡೋಣ. ಬಾಯ್. ಅಗ್ನಿ ಹಾಗೆ ಹೇಳಿ ಮೊಬೈಲ್ಗೆ ಮುತ್ತಿಟ್ಟು ಕಾಲ್ ಕಟ್ ಮಾಡಿದ. ಭೂಮಿ ಕೆಂಪಾದ ಮುಖದೊಂದಿಗೆ ಮೊಬೈಲ್ ನೋಡುತ್ತಲೇ ಮುಖ ಮೇಲಕ್ಕೆತ್ತಿ ನೋಡಿದ್ದು ಮಾಳುವಿನ ಮುಖವನ್ನು. ಅವಳ ಮುಖಭಾವವನ್ನು ಕಂಡಾಗಲೇ ಮಾಳುವಿಗೆ ಸಂಶಯ ಮೂಡಿತು. ಯಾರದು ನಿನ್ನ ಮೊಬೈಲ್ಗೆ ಕಾಲ್ ಮಾಡಿದ್ದು? ಅಗ್ನಿನಾ? ಮಾಳು ಅವಳನ್ನು ರೇಗಿಸುತ್ತಲೇ ಕೇಳಿದಳು. ಹಾಂ, ಸುಮ್ಮನೆ ಇದೆಲ್ಲ. ಈ ಕೆನ್ನೆಗಳನ್ನೆಲ್ಲ ಕೆಂಪಾಗಿರುವುದು ಚೆನ್ನಾಗಿದೆ. ಭೂಮಿ ಭದ್ರ ಬಹಳ ಸುಧಾರಿಸಿಕೊಂಡಿದ್ದಾನೆ. ಅದೆಲ್ಲ ಭಾರದ್ವಾಜ್ ಮನೆಯ ಅಗ್ನಿದೇವನ ಕರಾಮತ್ತು ಇರಬೇಕು. ಏನೇ ಆಗಲಿ, ಓದು ಮುಗಿಯೋಷ್ಟರಲ್ಲಿ ಗರ್ಭಿಣಿ ಆಗದಂತೆ ನೋಡ್ಕೊ. ಹಾಗೇನಾದರೂ ಆದರೆ ನಿನ್ನ ಭವಿಷ್ಯ ಹಾಳಾಗಿ ಹೋಗುತ್ತೆ. ಅದಕ್ಕೆ ಹುಷಾರಾಗಿರಬೇಕು. ಮಾಳು ಎಚ್ಚರಿಕೆ ನೀಡುವಾಗ ಭೂಮಿ ಬೆಚ್ಚಿ ಬಿದ್ದಳು. ಬೆಳಗ್ಗೆನೇ ಅಗ್ನಿ ಮಾಡಿದ ತುಂಟಾಟಗಳನ್ನು ನೆನೆಸಿಕೊಂಡಾಗ ಅವಳಿಗೆ ಭಯವಾಯಿತು. ಮಾಳುವಿನ ಬಳಿ ಬಿಚ್ಚಿಡುವಂತಹ ವಿಚಾರವಲ್ಲವಾದ್ದರಿಂದ ಅವಳು ಎಲ್ಲವನ್ನ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡಳು. ಅಷ್ಟರಲ್ಲೇ ಕ್ಲಾಸ್ಗೆ ಹೋಗುವ ಬೆಲ್ ಬಾರಿಸಿತ್ತು. ಅದರೊಂದಿಗೆ ಮಾಳು ಬೇಗನೆ ಭೂಮಿಯ ಕೈ ಹಿಡಿದುಕೊಂಡು ಕ್ಲಾಸ್ನತ್ತ ನಡೆದಳು. ಸಂಜೆ ಭಾರದ್ವಾಜ್ ಮನೆಗೆ ಬಂದ ನಂತರ ಅಗ್ನಿ ಮತ್ತು ಭೂಮಿ ಅವಳ ಮನೆಗೆ ಪ್ರಯಾಣವನ್ನು ಬೆಳೆಸಿದರು. ಅಗ್ನಿ ಮೊದಲು ಅವಳನ್ನು ಕರೆದುಕೊಂಡು ಹೋದದ್ದು ತಾತ ಮತ್ತು ಅಜ್ಜಿಯ ಬಳಿಗೆ. ಶ್ರೀಯ ಮನೆಯ ಅಂಗಳದಲ್ಲಿ ಗಾಡಿ ನಿಲ್ಲಿಸುವಾಗ ಅವಳ ಮುಖದಲ್ಲಿ ಹೇಳಲಾಗದ ಸಂತೋಷವಿತ್ತು. ಕಾರಿನಿಂದ ಆತುರವಾಗಿ ಇಳಿದು ಹೋಗುತ್ತಿರುವುದನ್ನು ಅಗ್ನಿ ಆಶ್ಚರ್ಯದಿಂದ ನೋಡಿದ. ಅಗ್ನಿ ಅಲ್ಲಿಗೆ ಖರೀದಿಸಿದ್ದ ಬೇಕರಿ ತಿನಿಸುಗಳನ್ನು ಕಾರ್ನಿಂದ ತೆಗೆದುಕೊಂಡು ಅವಳ ಹಿಂದೆನೇ ನಡೆದ. ಅಂಗಳದಲ್ಲಿ ಕಾರಿನ ಶಬ್ದ ಕೇಳಿ ಹೊರಬಂದ ರಾಜಿತಾ ಭೂಮಿಯನ್ನು ಕಂಡ ತಕ್ಷಣ ಅವಳತ್ತ ಓಡಿ ಬಂದು ಅಪ್ಪಿಕೊಂಡರು. ಅತ್ತೆ, ಹೇಗಿದ್ದೀರಾ? ಅವಳು ಸಂತೋಷದಿಂದ ಕೇಳಿದಾಗ ರಾಜಿತಾ ಅವಳ ಹಣೆಗೆ ಮುತ್ತಿಟ್ಟರು. ಚೆನ್ನಾಗಿದ್ದೀನಿ. ನನ್ನ ಮಗಳಿಗೆ ಹೇಗಿದೆ ಅಂತ ಕೇಳುವ ಅಗತ್ಯವಿಲ್ಲ ಅಂತ ನನಗೆ ಗೊತ್ತು. ಈ ಮುಖದಲ್ಲೇ ಅದೆಲ್ಲವೂ ಬರೆದಿದೆ. ಅದನ್ನು ಕೇಳಿ ಭೂಮಿ ಮುಗುಳ್ನಗುತ್ತಲೇ ಅಗ್ನಿಯತ್ತ ತಿರುಗಿ ನೋಡಿದಳು. ಬಾ ಮಗನೇ, ಒಳಗಡೆ ಕೂರೋಣ. ಅಗ್ನಿಯನ್ನ ಸಂತೋಷದಿಂದಲೇ ರಾಜಿತಾ ಒಳಗೆ ಕರೆದಾಗ ಭೂಮಿ ಬೇಗನೆ ತಾತ ಮತ್ತು ಅಜ್ಜಿಯ ಕೋಣೆಯತ್ತ ಓಡಿ ಹೋದಳು. ಹುಡುಗಿಗೆ ಅವರನ್ನು ನೋಡದೆ ಸಮಾಧಾನವಿಲ್ಲ ಅನ್ಸುತ್ತೆ. ಅವಳು ಓಡಿದ್ದನ್ನು ಕಂಡು ರಾಜಿತಾ ನಗುತ್ತಲೇ ಹೇಳುವಾಗ ಅಗ್ನಿ ಮುಗುಳ್ನಕ್ಕ. ಹಾಂ, ಯಾವಾಗಲೂ ಅವಳಿಗೆ ಹೇಳಲು ಇರುವ ವಿಶೇಷವೆಂದರೆ ಅದು ಆ ತಾತ ಮತ್ತು ಅಜ್ಜಿಯದ್ದೇ ಆಗಿರುತ್ತೆ. ನಾವು ಇಂದು ಅವಳ ಮನೆಗೆ ಹೋಗಲು ನಿರ್ಧರಿಸಿದ್ದೆವು. ಆಮೇಲೆ ಅವಳಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಅನಿಸ್ತು. ಶ್ರೀ ಕಾಲ್ ಮಾಡ್ತಾನಾ ಅತ್ತೆ? ಶ್ರೀಯ ಬಗ್ಗೆ ಅಗ್ನಿ ಕೇಳಿದ ತಕ್ಷಣ ರಾಜಿತಾಳ ಮುಖ ಸ್ವಲ್ಪ ಬಾಡಿತು. ಕಾಲ್ ಮಾಡ್ತಾನೆ ಮಗನೇ. ಊರಿಗೆ ಬರಲು ಸಾಧ್ಯವಿಲ್ವಲ್ಲ? ಮಾಡಿದ ತಪ್ಪನ್ನು ತನ್ನ ಮಗನ ತಲೆಗೆ ಕಟ್ಟಿದ್ದಾರಲ್ವಾ? ನಮಗೆ ಬಹಳ ಹರಕೆ ಹೊತ್ತು ಹುಟ್ಟಿದ ಮಗ ಅವನು. ಸಣ್ಣ ವಯಸ್ಸಿನಿಂದಲೇ ಭೂಮಿ ಅಂದರೆ ಅವನಿಗೆ ಬಹಳ ಇಷ್ಟ. ಅವಳು ಬಹಳ ಕಷ್ಟಗಳನ್ನು ಅನುಭವಿಸಿದ್ರಿಂದ ಅವನ ಜೀವನದಲ್ಲಿ ಅವಳು ಬಂದರೆ ಎಂದಿಗೂ ಕಷ್ಟಪಡಬಾರ್ದು ಅಂತ ಅವನಿಗೆ ಹಠವಿತ್ತು. ಅದಕ್ಕಾಗಿ ಕಷ್ಟಪಟ್ಟು ಓದಿ ಒಂದು ಕೆಲಸವನ್ನು ಗಿಟ್ಟಿಸ್ಕೊಂಡ. ಆ ಸಮಯದಲ್ಲೇ ಶಿಖಾ ಈ ರೀತಿ ಎಲ್ಲ ಮಾಡಿದ್ಲು. ಶ್ರೀಗೆ ಭೂಮಿಯ ಮೇಲಿದ ಇಷ್ಟದ ಬಗ್ಗೆ ಹೇಳಿ ರಾಜಿತಾಳ ಕಣ್ಣುಗಳು ತುಂಬಿ ಬಂದಾಗ ಅಗ್ನಿಯ ಮನಸ್ಸಿನಲ್ಲಿ ಸಣ್ಣದೊಂದು ಹೊಟ್ಟೆ ಕಿಚ್ಚು ಮೂಡಿತು. ಭೂಮಿ ಬಹಳ ಒಳ್ಳೆಯ ಹುಡುಗಿ ಮಗನೆ. ಅವಳಿಗೆ ಶ್ರೀಯ ಮೇಲೆ ಅಂಥದ್ದೇನೂ ಇರಲಿಲ್ಲ.
ಅಲ್ಲದೆ 2 ಹೊತ್ತಿನ ಊಟಕ್ಕಾಗಿ ಕಷ್ಟಪಡುವವಳಿಗೆ ಅದೆಲ್ಲ ಯೋಚಿಸೋದಕ್ಕೆ ಸಮಯವಾದರೂ ಎಲ್ಲಿರುತ್ತೆ? ರಾಜಿತಾ ದೀರ್ಘವಾಗಿ ಉಸಿರೆಳೆದುಕೊಂಡು ಹೇಳಿದಾಗ ಅಗ್ನಿಯ ಮನಸ್ಸಿನಲ್ಲಿ ಸಣ್ಣದೊಂದು ಸಮಾಧಾನ ಮೂಡಿತು. ಅಲ್ಲದೆ ತನ್ನ ಹುಡುಗಿ ತನಗಿಂತ ಹೆಚ್ಚಾಗಿ ಬೇರೆ ಯಾರನ್ನಾದರೂ ಪ್ರೀತಿಸ್ತಾಳೆ ಅಂತ ಯೋಚಿಸೋದಕ್ಕೆ ಕೂಡ ಅವನಿಗೆ ಸಾಧ್ಯವಿರಲಿಲ್ಲ. ಹೇಳೋದಾದ್ರೆ ಅದೆಷ್ಟೋ ವರ್ಷಗಳಿಂದ ಅವನು ಅಭಿಯ ಜೊತೆ ಪ್ರೀತಿಯಲ್ಲಿದ್ದ. ಆದರೂ ಭೂಮಿಯನ್ನ ಈ ವಿಚಾರದಲ್ಲಿ ಮತ್ತೊಬ್ಬನ ಜೊತೆ ಕಲ್ಪಿಸಿಕೊಳ್ಳೋದಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಅವಳ ವಿಚಾರದಲ್ಲಿ ಅವನಿಗೆ ಏನೋ ಒಂದು ಬಗೆಯ ಸ್ವಾರ್ಥ. ಅಗ್ನಿ ಸಣ್ಣ ಮುಗುಳ್ನಗುವಿನೊಂದಿಗೆ ಸುಮ್ಮನೆ ಯೋಚಿಸುತ್ತಾ ಕುಳಿತಿದ್ದ. ಅಯ್ಯೋ ಮಗನೆ, ನಾನು ಚಹಾ ತಗೊಂಡು ಬರ್ತೀನಿ. ನಿನ್ನ ಜೊತೆ ಮಾತನಾಡುತ್ತಾ ಚಹಾ ತರೋದನ್ನೇ ಮರೆತುಬಿಟ್ಟೆ. ರಾಜಿತಾ ಆತುರವಾಗಿ ಎದ್ದು ಹೋಗಲು ಮುಂದಾದಾಗ ಅಗ್ನಿ ಅವರನ್ನ ತಡೆದ. ಅತ್ತೆ, ಹಾಗೆಲ್ಲ ಆತುರ ಪಡಬೇಡಿ, ಸಮಯವಿದೆಯಲ್ಲ. ಅಲ್ಲ, ತಾತ ಮತ್ತು ಅಜ್ಜಿಯನ್ನ ಕರೆದುಕೊಂಡು ಬರ್ತೀನಿ ಅಂತ ಹೋದ ಹುಡುಗಿ ಇನ್ನೂ ಬರಲೇ ಇಲ್ವಲ್ಲ? ನಾವು ಬರ್ತಿದ್ದೀವಿ ಅಗ್ನಿ. ಅಜ್ಜಿಯ ಕೈ ಹಿಡಿದುಕೊಂಡು ಕೋಣೆಯಿಂದ ಹೊರಬಂದ ಭೂಮಿ ಹೇಳಿದ್ದನ್ನ ಕೇಳಿ ರಾಜಿತಾ ಮತ್ತು ಅಗ್ನಿ ಮುಖಾಮುಖಿ ಆಗಿ ನೋಡಿ ಮುಗುಳ್ನಕ್ಕರು. ಅಗ್ನಿ ತಾತ ಮತ್ತು ಅಜ್ಜಿಯನ್ನ ಕರೆದುಕೊಂಡು ಗೌರವದಿಂದ ಎದ್ದು ನಿಂತ. ಅವರನ್ನ ಕಂಡು ಗೌರವದಿಂದ ಎದ್ದು ನಿಂತ. ಕೂತ್ಕೋ ಮಗನೆ, ಅಲ್ಲಿ ಆಗಾಗ ಏನಾದರೂ ಒಂದು ಕೆಲಸ ಮಾಡ್ಕೊಂಡಿದ್ದೆವು. ಇಲ್ಲಿಗೆ ಬಂದಮೇಲೆ ಏನು ಮಾಡಲಾಗದ ಸ್ಥಿತಿ ಬಂದಾಗ ಸುಸ್ತಾಗತ್ತೆ. ತಾತ ಅವನನ್ನು ನೋಡಿ ಹೇಳುತ್ತಲೇ ಪಕ್ಕದಲ್ಲಿದ್ದ ಕುರ್ಚಿಯ ಮೇಲೆ ಬಂದು ಕುಳಿತುಕೊಂಡ್ರು. ಇಲ್ಲಿ ಮಾಡಲು ಕೆಲಸಗಳೇನೂ ಇಲ್ಲ ಅಂತ ನೀವಿಬ್ಬರು ಸುಮ್ಮನೆ ಕೂರಬೇಡಿ. ಏನಾದರೂ ತರಕಾರಿ ಗಿಡಗಳನ್ನು ಮತ್ತೇನನ್ನು ನೆಟ್ಟರೆ ಆಯಿತು. ಪ್ರತಿದಿನ ದೈಹಿಕ ಶ್ರಮ ಪಡುತ್ತಿದ್ದವರ ದೇಹ ಸುಮ್ಮನೆ ಕೂತ್ರೆ ಕಾಯಿಲೆ ಬರೋದು ಖಂಡಿತ. ನಾನು ಸ್ವಲ್ಪ ತರಕಾರಿ ಬೀಜಗಳನ್ನು ತಂದು ಕೊಟ್ಟಿದ್ದೀನಿ ಅಗ್ನಿ. ಅಪ್ಪ ಮತ್ತು ಅಮ್ಮನಿಗೆ ಸುಮ್ಮನೆ ಕೂರೋದಕ್ಕೆ ಆಗಲ್ಲ. ಅವರಿಗೆ ಇಲ್ಲಿ ಏನು ಕೆಲಸ ಕೊಡೋದು ಅಂತ ಯೋಚಿಸ್ತಾ ಇದ್ದಾಗಲೇ ಈ ಐಡಿಯಾ ಬಂದಿದ್ದು. ಇವರಿಬ್ಬರಿಗೂ ಸೇರಿ ಒಂದು ಸಣ್ಣ ಕೈತೋಟ ಮಾಡಲಿ ಬಿಡು, ರಾಜಿತಾ ನಗುತ್ತಲೇ ಹೇಳಿದರು. ಅದು ಒಳ್ಳೆ ಕೆಲಸ ಆಗುತ್ತೆ. ಅವರಿಗೂ ಹೀಗೆ ಸುಮ್ಮನೆ ಕೂತರೆ ಕಷ್ಟವಾಗುತ್ತೆ. ಅಗ್ನಿ ಅವರನ್ನು ಬೆಂಬಲಿಸಿ ಮಾತನಾಡಿದ. ಆದರೂ ಆ ಹುಡುಗಿ ನನ್ನ ಮಗಳಿಗೆ ಯಾಕೆ ಮಗನೇ ಹೀಗೆಲ್ಲ ಮಾಡಿದಳು? ಅವಳಿಗೆ ನನ್ನ ಮಗಳು ಏನು ದ್ರೋಹ ಮಾಡಿದಳು? ಕಾಗೆ ಗೂಬೆಗೂ ಸಿಗದಂತೆ ಅಷ್ಟು ಜೋಪಾನವಾಗಿ ಬೆಳೆಸಿದ್ವಿ ನಾವು ಇವಳನ್ನ. ಆದರೂ ಅಜ್ಜಿ ಹಾಗೆ ಹೇಳಿ ಕಣ್ಣೀರೊರೆಸಿಕೊಂಡ್ರು. ಅದಕ್ಕೆ ನಾನೇ ಕಾರಣ ಅಜ್ಜಿ. ಏನೇ ಆದರೂ ಏನೂ ಆಗಲಿಲ್ವಲ್ಲ, ಅದೇ ದೊಡ್ಡ ಪುಣ್ಯ. ನೀವು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ಅವಳಿಗೆ ಯಾವ ಆಪತ್ತು ಬರೋದಂತೆ ನಾನು ನೋಡ್ಕೊಳ್ತೀನಿ. ಅಂದು ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನನ್ನಿಂದಲೇ ತಪ್ಪಾಯಿತು ಅಜ್ಜಿ. ಅಗ್ನಿ ಅಜ್ಜಿಯ ಕೈ ಹಿಡಿದು ಹೇಳುವಾಗ ಅವರು ಅವನ ಕೈಯಿಂದ ತಮ್ಮ ಕೈ ಬಿಡಿಸಿಕೊಂಡು ಅವನ ಕೆನ್ನೆಯನ್ನು ಸವರಿದರು. ಅದಕ್ಕೆ ನನ್ನ ಮಗ ಏನು ಮಾಡ್ತಾನೆ? ನೀನು ಇಲ್ಲದೆ ಇದ್ದರೆ ನಮ್ಮ ಮಗಳು ನೆನೆಸಿಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಅದೆಷ್ಟು ಬಾರಿ ಮಗನೆ ನೀನು ದೇವರಂತೆ ಬಂದು ನನ್ನ ಮಗಳನ್ನು ಕಾಪಾಡಿದೆ. ಅದನ್ನೆಲ್ಲ ನೆನೆಸಿಕೊಂಡಾಗಲೇ ದೇವರು ಮನುಷ್ಯನ ರೂಪದಲ್ಲಿ ಭೂಮಿಗೆ ಬರ್ತಾನೆ ಅಂತ ಅನಿಸೋದು. ಅಜ್ಜಿ ಅಳುತ್ತಾ ಹೇಳುವಾಗ ಅಗ್ನಿ ಅವರನ್ನು ಅಪ್ಪಿಕೊಂಡ. ಆ ದೇವರು ನನ್ನನ್ನು ಹಾಗೆ ಕಳಿಸಿದ್ದರೆ ಅದು ಅವಳಿಗಾಗಿ ಇರಬಹುದು, ನನ್ನ ಅರ್ಧಾಂಗಿಗಾಗಿ. ಅಗ್ನಿ ಅಜ್ಜಿಯ ಪಕ್ಕದಲ್ಲಿ ಕುಳಿತಿದ್ದ ಭೂಮಿಯನ್ನು ತೋರಿಸಿ ಹೇಳುವಾಗ ಎಲ್ಲರ ಮುಖದಲ್ಲೂ ಮುಗುಳ್ನಗು ಒಂದು ಮೂಡಿತು. ಇನ್ನು ಉಳಿದ ವಿಶೇಷಗಳನ್ನೆಲ್ಲ ಆಮೇಲೆ ಮಾತನಾಡೋಣ. ಮೊದಲು ಚಹಾ ಕುಡೀರಿ. ರಾಜಿತಾ ಅವರಿಗೆ ಚಹಾ ಮತ್ತು ತಿನ್ನಲು ಬಿಸಿ ಬಿಸಿ ಬಾಳೆಹಣ್ಣಿನ ಬೋಂಡವನ್ನು ಕೂಡ ಪ್ಲೇಟ್ನಲ್ಲಿ ಹಾಕಿ ತಂದುಕೊಟ್ಟಳು. ಅಗ್ನಿ ಶ್ರೀಮಂತ ಮನೆತನದ ಹುಡುಗನಾದ್ರಿಂದ ತಮ್ಮ ಮನೆಯೊಂದಿಗೆ ಹೊಂದಿಕೊಳ್ತಾನೋ ಇಲ್ವೋ ಎಂಬ ಭಯ ರಾಜಿತಾಗೆ ಇತ್ತು. ಆದರೆ ಅವರೆಲ್ಲರಿಗೂ ಆಶ್ಚರ್ಯವಾಗುವಂತೆ ಅಗ್ನಿ ಚಹಾ ಮತ್ತು ಬಾಳೆಹಣ್ಣಿನ ಬೋಂಡವನ್ನು ತಾತ ಮತ್ತು ಅಜ್ಜಿಗೆ ಕೊಟ್ಟು ತಾನೂ ತಿನ್ನಲಾರಂಭಿಸಿದ. ಬಹಳ ಸಿಹಿಯಾಗಿದೆ ಅತ್ತೆ. ಅಲ್ಲಿ ಅಮ್ಮ ನನಗೆ ಶುಗರ್ ಬರುತ್ತೆ ಅಂತ ಸಿಹಿಯಾದದನ್ನು ಹೆಚ್ಚು ತಿನ್ನೋದಕ್ಕೆ ಬಿಡಲ್ಲ. ಅಗ್ನಿ ಹಾಗೆ ಹೇಳುತ್ತಾ ತಿನ್ನುತ್ತಿರುವುದನ್ನು ನೋಡಿ ಎಲ್ಲರೂ ನಗುತ್ತಲೇ ತಿನ್ನಲಾರಂಭಿಸಿದರು. ಕಡಿಮೆ ಸಮಯದಲ್ಲಿ ಅವನು ಅವರಲ್ಲೊಬ್ಬನಾಗಿ ಬದಲಾಗಿದ್ದ. ಭೂಮಿಯ ಮೇಲಿನ ಅವನ ಕಾಳಜಿ ಮತ್ತು ಪ್ರೀತಿಯನ್ನು ಕಂಡು ಅಜ್ಜಿ ಮತ್ತು ತಾತನಿಗೆ ಅಗ್ನಿಯ ವಿಚಾರದಲ್ಲಿ ನೆಮ್ಮದಿಯಾಯಿತು. ಅಲ್ಲಿಂದ ತಮ್ಮ ಸ್ವಂತ ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ಅಜ್ಜಿ ಅಗ್ನಿಯ ಬಳಿ ಭಾಸ್ಕರ್ನ ವಿಚಾರವನ್ನು ಪ್ರಸ್ತಾಪಿಸಿದರು. ಅಜ್ಜಿ, ನೀವು ಹೆದರಬೇಡಿ, ಅದಕ್ಕಾಗಿಯೇ ನಾನು ಇಂದು ಅಲ್ಲಿಗೆ ಹೋಗ್ತಾ ಇರೋದು. ಭಾವನ ಜೊತೆ ಮಾತನಾಡಿ ಇಂದು ಅದಕ್ಕೊಂದು ತೀರ್ಮಾನ ಮಾಡ್ತೀನಿ. ಅದು ನಾನು ನನ್ನ ಪತ್ನಿಗೆ ಕೊಟ್ಟ ಮಾತು. ಅಗ್ನಿ ಹಾಗೆ ಹೇಳುತ್ತಲೇ ಅವಳು ಹೆಗಲ ಮೇಲೆ ಕೈ ಹಾಕಿ ತನ್ನತ್ತ ಎಳೆದುಕೊಂಡ. ಇನ್ನಷ್ಟು ಹೊತ್ತು ಅವರ ಜೊತೆ ಕಾಲ ಕಳೆದು ನಂತರ ಅವರು ಮನೆಗೆ ಹೊರಟರು. ಮನೆಗೆ ಹೋಗುವ ದಾರಿಯಲ್ಲಿ ಭೂಮಿ ತನ್ನ ಬಾಲ್ಯದ ನೆನಪುಗಳು, ತಾನು ಇದುವರೆಗೆ ಅನುಭವಿಸಿದ ನೋವು, ಸಂಕಟಗಳು ಮತ್ತು ಅದರ ನಡುವಿನ ಸಣ್ಣ ಪುಟ್ಟ ಸಂತೋಷಗಳನ್ನೆಲ್ಲ ಅವನ ಜೊತೆ ಹಂಚಿಕೊಳ್ತಾ ಇದ್ದಳು. ಅಗ್ನಿ ಇದೆಲ್ಲವನ್ನ ಸಣ್ಣ ಮುಗುಳ್ನಗುವಿನೊಂದಿಗೆ ಆಲಿಸುತ್ತಾ ಆಸ್ವಾದಿಸುತ್ತಿದ್ದ.
ಮಧ್ಯದಲ್ಲಿ ಅವಳು ಅವನ ಕೈ ಬೆರಳುಗಳನ್ನು ಬಿಗಿಯಾಗಿ ಹಿಡಿದು ಹೆಗಲಿಗೆ ಮುಖ ಒರಗಿಸಿ ಅವನ ಮುಖವನ್ನು ನೋಡಿದಳು. ಹಾಂ, ನಾನೊಂದು ವಿಷಯ ಕೇಳಿದರೆ ನನಗೆ ಕೊಡಿಸ್ತೀರಾ? ಅವಳ ಪ್ರಶ್ನೆ ಕೇಳಿ ಅಗ್ನಿ ಕಣ್ಣು ಸಣ್ಣದು ಮಾಡಿ ಅವಳನ್ನು ನೋಡಿದ. ಅದು, ನಾನಿಲ್ಲಿಯವರೆಗೆ ಶೇಕ್ ಏನೂ ಕುಡ್ದಿಲ್ಲ. ಆಗಾಗ ಮಾಳು ನನ್ನನ್ನು ಕಾಲೇಜ್ ಕ್ಯಾಂಟೀನ್ಗೆ ಕರೀತಾಳೆ, ಆದರೆ ನಾನು ಹೋಗಲ್ಲ. ಅಲ್ಲಿ 50 ರೂಪಾಯಿ, ಅದಕ್ಕೆ ನಾನೇನು ಖರೀದಿಸಲ್ಲ. ಅದಕ್ಕೆ ಅವಳು ನನ್ನ ಜೊತೆ ಜಗಳ ಮಾಡ್ತಾಳೆ. ಆದರೆ ನನಗೆ ನೀವು ಅದನ್ನು ಕೊಡಿಸ್ತೀರಾ ಇವಾಗ? ಅಗ್ನಿ ಅವಳ ಕಣ್ಣುಗಳನ್ನೇ ನೋಡಿದ. ಅವಳ ಆಸೆಯ ನೋಟವನ್ನು ಕಂಡು ಮುಗುಳ್ನಕ್ಕ. ಇಂದು ನನ್ನ ಭಾಮಿ ಒಂದು ಶೇಕ್ ಕುಡಿಯೋದಕ್ಕೆ ನನ್ನ ಸಂಪೂರ್ಣ ಸಂಪಾದನೆಯನ್ನೇ ಖರ್ಚು ಮಾಡಲಿದ್ದೇನೆ ನಾನು. ಹಾಂ, ಹಾಗಾದರೆ ನಾವೀಗ ಮುಂದೆ ಕಾಣೋ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಶೇಕ್ ಕುಡಿತೀವಿ, ಸಾಕಾ? ಅವನು ಕಣ್ಣು ಮಿಟುಕಿಸಿ ಕೇಳಿದ ತಕ್ಷಣ ಅವಳು ಸಂತೋಷದಿಂದ ಅವನ ಕೆನ್ನೆಗೆ ಬಲವಾಗಿ ಮುತ್ತಿಟ್ಟಳು. ಇದಿಷ್ಟೇ ಸಾಲದು, ನನಗೆ ಬೇರೆನೇ ಬೇಕು. ಅವನು ತುಂಟತನದಿಂದ ಹೇಳಿದ್ದನ್ನು ಕೇಳಿ ಭೂಮಿ ನಾಚಿಕೆಯಿಂದ ಮುಖವನ್ನು 2 ಕೈಗಳಿಂದ ಮುಚ್ಚಿಕೊಂಡಳು. ಭಾಮಿ, ನಿನಗೆ ಅನಿಸುವ ಸಣ್ಣ ಪುಟ್ಟ ಆಸೆಗಳೇ ಆಗಿದ್ದರೂ ಅದನ್ನು ನನ್ನ ಬಳಿ ಮುಕ್ತವಾಗಿ ಹೇಳಬೇಕು, ಆಯಿತಾ? ನನ್ನಿಂದ ಸಾಧ್ಯವಾಗುವುದಾದರೆ ನಾನು ಅದನ್ನು ಈಡೇರಿಸ್ತೇನೆ. ಹಾಂ. ಅಗ್ನಿಯ ಕೈಗೆ ಮುತ್ತಿಡುವ ಮೂಲಕ ಅವಳು ಅದಕ್ಕೆ ಉತ್ತರಿಸಿದಳು. ಅವನು ಹೇಳಿದಂತೆ ಮುಂದೆ ಕಂಡ ರೆಸ್ಟೋರೆಂಟ್ಗೆ ಅವರಿಬ್ಬರೂ ಹೋಗಿ 2 ಬಟರ್ ಶೇಕನ್ನು ಆರ್ಡರ್ ಮಾಡಿದರು. ಅದನ್ನು ನೋಡಿದಾಗ ಅವಳಿಗೆ ಬಹಳ ಆಶ್ಚರ್ಯವಾಯಿತು. ಶೇಕ್ನ ಮೇಲ್ಭಾಗದಲ್ಲಿದ್ದ ಐಸ್ ಕ್ರೀಮ್ ಮತ್ತು ಅದರ ಮೇಲೆ ನಟ್ಸ್, ಟೂಟಿ ಫ್ರೂಟಿಗಳನ್ನೆಲ್ಲ ಉದುರಿಸಿರೋದನ್ನು ಅವಳು ಅಚ್ಚರಿಯಿಂದ ನೋಡುತ್ತಾ ಅಗ್ನಿಯನ್ನು ನೋಡಿ ಮುಗುಳ್ನಕ್ಕಳು. ಏನು ನೋಡ್ತಾ ಕೂತಿದ್ಯಾ? ತಿನ್ನು. ನಿನ್ಗಲ್ವಾ ತಿನ್ನುವ ಆಸೆ ಇದ್ದದ್ದು? ಅಗ್ನಿ ಅವಳ ಹೆಗಲಿಗೆ ತಟ್ಟಿ ಹೇಳಿದ್ದನ್ನು ಕೇಳಿ ಭೂಮಿ ಅದನ್ನೇ ಮತ್ತು ಅವನನ್ನೇ ಸರದಿಯಲ್ಲಿ ನೋಡಿದಳು. ಅವಳು ಕುಳಿತಿದ್ದ ರೀತಿಯನ್ನು ಕಂಡು ಅಗ್ನಿ ಒಂದು ಚಮಚದಲ್ಲಿ ಸ್ವಲ್ಪ ತೆಗೆದು ಅವಳ ಬಾಯಿಗಿಟ್ಟ. ಅಷ್ಟರಲ್ಲಾಗಲೇ ಅವರು ಆರ್ಡರ್ ಮಾಡಿದ್ದ ಶವರ್ಮಾ ಕೂಡ ಬಂತು. ಇದನ್ನು ತಿಂದರೆ ಫುಡ್ ಪಾಯ್ಸನ್ ಆಗುತ್ತೆ ಅಂತ ನ್ಯೂಸ್ನಲ್ಲಿ ನೋಡಿದ್ದೆ ನಾನು. ಅದು ಸ್ವಚ್ಛತೆ ಇಲ್ಲದೆ ಜಾಗದಲ್ಲಿ ಮಾಡಿದ್ದನ್ನು ತಿಂದರೆ ಆಗೋದು ಭೂಮಿ. ಸದ್ಯಕ್ಕೆ ತಿನ್ನು, ಬೇರೆ ಯಾವ ತೊಂದರೆನೂ ಆಗಲ್ಲ. ಅವನು ಹಾಗೆ ಹೇಳಿ ಅವಳಿಗೆ ತಿನ್ನೋದಕ್ಕೆ ಹೇಳಿ ತಾನು ಕೂಡ ತಿನ್ನಲಾರಂಭಿಸಿದ. ಅದರಲ್ಲಿ ಬಿಲ್ ಪಾವತಿಸಿ ಹೊರಬಂದು ಮನೆ ತಲುಪುವಾಗ 7 ಗಂಟೆ ಆಗಿತ್ತು. ಭಾಸ್ಕರ್ ಎಲ್ಲಿಗೂ ಹೋಗಿದ್ದರಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಗ್ನಿ ಅಂಗಳದಿಂದಲೇ ಅವನಿಗೆ ಕಾಲ್ ಮಾಡಿ ಎಲ್ಲಿದೆಯಾ ಅಂತ ಕೇಳಿ ಮನೆಯ ಬೀಗದ ಕೈ ಎಲ್ಲಿದೆ ಅಂತ ವಿಚಾರಿಸಿದ. ಕಾಲ್ ಕಟ್ ಮಾಡಿ ಅಗ್ನಿ ಪಕ್ಕದಲ್ಲಿ ಹೂಕುಂಡದ ಕೆಳಗಿನಿಂದ ಕೀ ತೆಗೆದುಕೊಂಡು ಬಾಗಿಲು ತೆಗೆದ. ಭೂಮಿಗೆ ಮನೆಗೆ ಬಂದಾಗ ಸ್ವರ್ಗಕ್ಕೆ ಬಂದಂಥ ಅನುಭವವಾಯಿತು. ಅಗ್ನಿ ಬಾಗಿಲು ಮುಚ್ಚಿ ಅವಳನ್ನು ಅಪ್ಪಿಕೊಂಡ. ನನ್ನ ಭಾಮಿ ಇದುವರೆಗೆ ಅಷ್ಟೊಂದು ಸಂತೋಷಪಟ್ಟಿರೋದನ್ನು ನಾನು ನೋಡಿನೇ ಇಲ್ವಲ್ಲ. ಏನಾಯಿತು? ನನ್ನ ಮನೆ ಭಾಮಿಗೆ ಇಷ್ಟವಿಲ್ವಾ? ಭಾಮಿ ಅಗ್ನಿಯ ತೆಕ್ಕೆಯಿಂದ ತಿರುಗಿ ನಿಂತು ಅವನ ಕಾಲಿನ ಮೇಲೆ ಕಾಲಿಟ್ಟು ಹೆಗಲ ಮೇಲೆ ಕೈ ಹಾಕಿ ಹಣೆ ತಾಕಿಸಿದಳು. ಇಷ್ಟನೇ, ಆದರೆ ನನಗೆ ಆ ಮನೆಗಿಂತಲೂ ಇಷ್ಟ ನಮ್ಮ ರೂಮ್. ಇಲ್ಲಿ ನಾನು ಮತ್ತು ನನ್ನ ಗಂಡ ಮಾತ್ರನೇ ಇರೋದಲ್ವಾ? ಆಮೇಲೆ ಆ ದೊಡ್ಡ ಮನೆಗಿಂತಲೂ ನನಗೆ ಇಷ್ಟು ಈ ಪುಟ್ಟ ಮನೆ. ಇದು ನಾನು ಹುಟ್ಟಿ ಬೆಳೆದ ಮನೆ ಅಲ್ವಾ? ನನ್ನ ಸಣ್ಣ ಪುಟ್ಟ ಸಂತೋಷ ಮತ್ತು ಸಂಕಟಗಳನ್ನೆಲ್ಲ ತುಂಬಿರೋದು ಈ ಮನೆಯಲ್ಲೇ. ಆದರೆ ಭಾರದ್ವಾಜ್ ಮನೆಯಲ್ಲಿ ನನ್ನನ್ನು ಪ್ರೀತಿಸೋ ಅಮ್ಮ, ಅಪ್ಪ, ಅಣ್ಣ, ಅತ್ತಿಗೆ ಮತ್ತು ಅರುವನ್ನು ಕೊಟ್ಟಿದ್ದು ಇವರೇ ಆದ ಕಾರಣ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನನಗೆ ಇಷ್ಟ ನನ್ನ ಗಂಡನೇ. ಹೌದಾ? ಅಗ್ನಿ ಹಾಗೆ ಹೇಳಿ ಅವಳ ತುಟಿಗೆ ಮೆಲ್ಲನೆ ಕಚ್ಚಿದ. ಬೇಡ, ಅಣ್ಣ ಬರ್ತಾನೆ. ನೀವು ಹೋಗಿ ಸ್ನಾನ ಮಾಡಿ ಬನ್ನಿ, ನಾನು ತಿನ್ನೋದಕ್ಕೆ ಏನಾದರೂ ಮಾಡಿಕೊಡ್ತೀನಿ. ನೀನು ಅಡುಗೆ ಮನೆಗೆ ಹೋಗಬೇಕಿಲ್ಲ, ಭಾವ ಏನೋ ಮಾಡಿದ್ದೀನಿ ಅಂತ ಕಾಲಲ್ಲಿ ಹೇಳ್ದ. ಅದಕ್ಕೆ ನನ್ನ ಪತ್ನಿ ಬಂದು ವಾಶ್ರೂಮಲ್ಲಿ ಎಲ್ಲಿ ಅಂತ ತೋರಿಸು. ಅಲ್ಲಿ ಅಗ್ನಿ ಅವಳ ಹೆಗಲ ಮೇಲೆ ಕೈ ಹಾಕಿ ಹೇಳುವಾಗ ಭೂಮಿ ಅವನ ಜೊತೆ ರೂಮ್ನತ್ತ ನಡೆದಳು. ಇಲ್ಲಿ ಸೌಕರ್ಯಗಳೆಲ್ಲ ಕಡಿಮೆ ಇದೆ ಆಯ್ತಾ? ಅವಳು ಮುಖ ತಿರುಗಿಸಿ ಹೇಳುವಾಗ ಅಗ್ನಿ ಅವಳ ಮೂಗನ್ನು ಜಗ್ಗಿಬಿಟ್ಟ. ಮಲಗಲು ಒಂದು ಚಾಪೆ ಮತ್ತು ಈ ಎದೆಗೊರಗಿಕೊಳ್ಳಲು ನನ್ನ ಮಡದಿ ಇದ್ರೆ ಅಗ್ನಿ ಹ್ಯಾಪಿ ಹುಡುಗಿ. ಹೀಗೆಲ್ಲ ತಾನೇ ಅಡ್ಜಸ್ಟ್ ಮಾಡಿಕೊಂಡು ಬದುಕೋದು ನನ್ನ ಭಾಮಿ. ಅವನು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವಳ ರೂಮ್ನತ್ತ ನೋಡಿದ. ಎಲ್ಲವನ್ನೂ ಜೋಡಿಸಲಾಗಿದೆ. ಸಣ್ಣ ಮೇಜಿನ ಮೇಲೆ ಕೆಲವು ಪುಸ್ತಕಗಳು ಮತ್ತು ಒಂದು ಬಾಟ್ಲಿಯಲ್ಲಿ ಮನಿ ಪ್ಲಾಂಟನ್ನು ಇಡಲಾಗಿದೆ. ಒಂದು ಸಣ್ಣ ಕಿಟಕಿ ಇದೆ. ಸುಂದರವಾದ ಸೀರೆಯಿಂದ ಪರದೆ ಹೊಲಿದು ಹಾಕಲಾಗಿದೆ. ಮತ್ತೆ ಹೊಸದೊಂದು ಡಬಲ್ ಕಾಟ್, ಮಂಚ ಮತ್ತು ಬೆಡ್ ಹಾಕಲಾಗಿದೆ. ಜೊತೆಗೆ ಹೊಸ ಸೀಲಿಂಗ್ ಫ್ಯಾನ್. ಅದು ಭಾಸ್ಕರ್ ಮಾಡಿದ್ದು ಎನ್ನೋದು ಅವನಿಗೆ ಒಮ್ಮೆ ನೋಡಿದಾಗಲೇ ಅರ್ಥವಾಯಿತು. ಭಾಮಿ, ಸದ್ಯಕ್ಕೆ ನಮ್ಮ ಬೆಡ್ರೂಮ್
ನನಗೆ ಇಷ್ಟ ಆಯಿತು. ಇನ್ನು ಅದನ್ನು ನೆನೆಸ್ಕೊಂಡು ಈ ಪುಟ್ಟ ತಲೆಯನ್ನು ಕೆಡಿಸಿಕೊಳ್ಬೇಡ. ಆಮೇಲೆ ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇರಬಹುದಿತ್ತು, ಅದೇ ನಮಗೆ ಅನುಕೂಲ. ಸುಮ್ಮನೆ ಸ್ನಾನ ಮಾಡಲು ಬನ್ನಿ. ಅವಳು ಅವನ ಶರ್ಟ್ ಹಿಡಿದು ಎಳೆದುಕೊಂಡು ಹೊರಗೆ ನಡೆದಳು. ಅಡುಗೆ ಮನೆಯ ಹಿಂಬಾಗಿಲು ತೆಗೆದು ಅವಳು ಹಿತ್ತಲಿಗೆ ಬಂದು ಅಗ್ನಿಗೆ ಸ್ನಾನ ಮಾಡೋದಕ್ಕೆ ಬಾವಿಯಿಂದ ನೀರನ್ನು ಸೇದಿ ತಂದುಕೊಟ್ರು. ಈ ದಡ್ಡೆ, ನಿನಗೆ ಹುಚ್ಚ? ಇದರೊಳಗೆ ಪೈಪ್ ಎಲ್ಲ ಇದೆ. ಭೂಮಿ ದಿಗ್ಭ್ರಮೆಯಿಂದ ಅದರೊಳಗೆ ನೋಡಿದ್ದನ್ನು ಕಂಡು ಅಗ್ನಿ ನಗುತ್ತಲೇ ಅವಳ ತಲೆಗೆ ಮೆಲ್ಲನೆ ಕುಟ್ಟಿದ. ಇದೆಲ್ಲ ನಿನ್ನ ಅಣ್ಣನ ಕೆಲಸ. ಅವನು ಹಾಗೆ ಹೇಳಿ ಬಾತ್ರೂಮ್ ಬಾಗಿಲು ಮುಚ್ಚಿ ಸ್ನಾನ ಮಾಡಲಾರಂಭಿಸಿದ. ಅಷ್ಟರಲ್ಲೇ ಭೂಮಿ ಅಡುಗೆ ಮನೆಗೆ ಹೋಗಿ ತಿನ್ನಲು ಏನಿದೆ ಅಂತ ನೋಡಿದಳು. ಅನ್ನ, ಚಿಕನ್ ಕರಿ, ಸಲಾಡ್ ಮತ್ತು ತೊಂಡೆಕಾಯಿ ಪಲ್ಯ ಹಾಗೂ ಉಪ್ಪಿನಕಾಯಿ ಎಲ್ಲವನ್ನು ರೆಡಿ ಮಾಡಲಾಗಿತ್ತು. ಭೂಮಿ ಎಲ್ಲವನ್ನ ಸ್ವಲ್ಪ ತೆಗೆದು ರುಚಿ ನೋಡಿದಳು. ಭಾಸ್ಕರ್ಗೆ ಇಷ್ಟೊಂದು ರುಚಿಯಾಗಿ ಅಡುಗೆ ಮಾಡೋದಕ್ಕೆ ಬರುತ್ತಾ ಎಂದು ಅವಳೊಮ್ಮೆ ಯೋಚನೆ ಮಾಡಿದಳು. ಅಗ್ನಿ ಸ್ನಾನ ಮಾಡಿ ಬಂದದ್ದನ್ನು ಕಂಡು ಭೂಮಿ ಅವನಿಗೆ ಹೇಳಿ ಸ್ನಾನಕ್ಕೆ ಹೋದ್ಲು. ಅದರೊಂದಿಗೆ ಅವನು ಮೊಬೈಲ್ ತೆಗೆದುಕೊಂಡು ಚಾರ್ಜ್ ಮಾಡಲು ಸ್ವಿಚ್ ಬೋರ್ಡನ್ನು ಬಳಿ ನಡೆದಾಗ ಸುಮ್ಮನೆ ವಾಟ್ಸಪ್ ಓಪನ್ ಮಾಡಿ ನೋಡಿದ. ಅದರಲ್ಲಿ ಅಭಿರಾಮಿಯ ಒಂದು ಮೆಸೇಜ್ ಬಂದಿರುವುದನ್ನು ಕಂಡು ಅವನು ಎರಡು ಮನಸ್ಸಿನಿಂದಲೇ ಓದಿದ. ಅದರೊಂದಿಗೆ ಅವನ ಹೆಬ್ಬೆರಳಿನಿಂದಲೇ ಸಿಟ್ಟು ನೆತ್ತಿಗೇರಿತು. ಆಗ್ತಿಲ್ಲ ಅಗ್ನಿ, ನನ್ನಿಂದ ಅಷ್ಟೊಂದು ಪ್ರೀತಿಸಿದವರಲ್ವ ನಾವು. ಒಂದು ಕ್ಷಣದ ಸ್ವಾರ್ಥದಿಂದಾಗಿ ಹೀಗೆಲ್ಲ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನನ್ನನ್ನು ದ್ವೇಷಿಸಬೇಡಿ ಅಗ್ನಿ. ಎಂದಾದರೂ ಒಮ್ಮೆ ನೀವು ನನಗೆ ಸಿಗ್ತೀರಾ ಅಂತ ಕಾದು ಕೂರ್ತಿದ್ದೀನಿ ನಾನು. ಅಗ್ನಿ ಸಿಟ್ಟಿನಿಂದ ಮುಷ್ಟಿ ಬಿಗಿಗೊಳಿಸಿ ಗೋಡೆಗೆ ಬಲವಾಗಿ ಗುದ್ದಿದ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.